ಜಯನಗರದಲ್ಲಿ ಯಾವ ರೀತಿ ಸರ್ವರ್ ಪ್ರಾಬ್ಲಮ್ ಜನರಿಗೆ ಸಂಕಷ್ಟವನ್ನ ತಂದೊಡ್ತಾ ಇದೆ ಅನ್ನೋದನ್ನ ನೋಡಿದ್ರೆ ಇನ್ನ ಪೀಣ್ಯ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲೂ ಇದೇ ಪರಿಸ್ಥಿತಿ. ಇಲ್ಲಿನ ಗ್ರಾಹಕರಿಗೂ ಸಹ ಸ್ಪಂದನೆಯೇ ಸಿಗ್ತಾ ಇಲ್ಲ. ಅದರ ರಿಯಾಲಿಟಿ ಚೆಕ್ ಅನ್ನು ನಮ್ಮ ಪ್ರತಿನಿಧಿ ನಡೆಸಿದ್ದಾರೆ, ನೋಡೋಣ. ರಾಜ್ಯದ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಸರ್ವರ್ ಸಮಸ್ಯೆಯಿಂದ ಇಸಿಯನ್ನು ಪಡೆಯೋದಕ್ಕೂ ಕೂಡ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಪೀಣ್ಯ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿದ್ದೇನೆ. ಗಮನಿಸ್ತಾ ಇದ್ರಿ, ಇಲ್ಲೂ ಕೂಡ ಆ ಪ್ರಾಬ್ಲಮ್ ಮುಂದುವರ್ತಿದೆ. ಲಾಸ್ಟ್ 10 ಡೇಸಿಂದ ಈ ಸಮಸ್ಯೆ ಆಗ್ತಾ ಇದೆ. ಬಂದಂಥವರು ಕಾದು ಸುಸ್ತಾಗಿ ಹೋಗ್ತಾ ಇದ್ದಾರೆ. ಕಳೆದ 10 ದಿನಗಳಿಂದಲೂ ಕೂಡ ಈ ಸಮಸ್ಯೆ ಹಿನ್ನೆಲೆಯಲ್ಲಿ ಬಂದಂಥವರಿಗೆ ಇಲ್ಲಿನ ಸಿಬ್ಬಂದಿಗಳು ಕೂಡ ಅದೇ ವಿಚಾರವನ್ನು ಹೇಳಿ ಕಳಿಸ್ತಾ ಇದ್ದಾರೆ. ಸರ್ವರ್ ವರ್ಕ್ ಆಗ್ತಾ ಇಲ್ಲ, ಸರ್ವರ್ ಸ್ಲೋ ಡೌನ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬಂದಂಥವ್ರು ಸ್ವಲ್ಪ ಹೊತ್ತು ಕಾಯ್ತಾರೆ, ಕಾದು ಸಿಗ್ಬೋದೇನೋ ಅನ್ನುವಂಥ ಕಾರಣಕ್ಕಾಗಿ ವೆಯ್ಟ್ ಮಾಡಿದ್ರು ಕೂಡ ಸಂಜೆ ಆದರೂ ಸಿಗ್ತಾ ಇಲ್ಲ. ಇವರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಸೊ ಹಂಗಾಗಿ ಬಂದಂಥವ್ರು ಸಿಗದೇ ಇರುವಂಥ ನೋಡಿ, ಒಳಭಾಗದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನಿಂತಿದ್ದಾರೆ. ಅವರಿಗೆ ಯಾರಿಗೂ ಕೂಡ ಸಿಗ್ತಾ ಇಲ್ಲ. ಈ ಖಾತಾ, ಆಸ್ತಿ ಖಾತಾ ಬದಲಾವಣೆ, ಮಾರಾಟ, ಅಡಮಾನ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಪರದಾಡ್ತಾ ಇದ್ದಾರೆ. ಫೆಬ್ರವರಿ 10 ಒಳಗೆ ಎಲ್ಲ ಖಾತೆಗಳನ್ನು ಈ ಖಾತೆ ಮಾಡಿಸ್ಬೇಕು ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಂದಾಯ ಇಲಾಖೆ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇಸಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬಂದರೆ ಅದು ಸರ್ವರ್ ಡೌನ್ ಅನ್ನೋಂಥ ತೋರಿಸ್ತಾ ಇರುವಂಥ ಕಾರಣಕ್ಕಾಗಿ ಜನ ಏನು ಮಾಡೋದು ಅಂತ ಗೊತ್ತಾಗದೆ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾವಾಗ ಇದು ಸರಿ ಹೋಗುತ್ತೆ, ಯಾವಾಗ ನಾವು ಅರ್ಜಿಗಳನ್ನು ಸಲ್ಲಿಕೆ ಮಾಡ್ತೀವೋ ಅನ್ನುವಂತಹ ಗೊಂದಲದಲ್ಲೇ ಜನ ಕೂಡ ಅದರ ಮಾಲೀಕರು ಏನಿರ್ತಾರೆ ಅವರು ಕೂಡ ಇದಾಗ್ತಾ ಇದ್ದಾರೆ. ಇವತ್ತಿಗೆ ಸರಿಯಾಗಿ 12ನೇ ದಿನ ಆದರೂ ಕೂಡ ಸರ್ವರ್ ಸರಿಯಾಗದ ಹಿನ್ನೆಲೆಯಲ್ಲಿ ಬಂದಂತಹ ಜನ ಬೇಕಾದಂತಹ ಮಾಹಿತಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗದೆ ಬರೀ ಕೈಯಲ್ಲಿ ವಾಪಸ್ ಆಗಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ರಾಘುಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ಚಾಮರಾಜಪೇಟೆಯ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲೂ ಇದೇ ಪರಿಸ್ಥಿತಿ, ಸರ್ವರ್ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ ಅಲ್ಲಿ ಹೋಗುವಂತಹ ಜನರಿಗೂ. ಈ ಕುರಿತಾಗಿಯೂ ನಮ್ಮ ಪ್ರತಿನಿಧಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದ್ದಾರೆ, ನೋಡೋಣ. ಎಲ್ಲ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲೂ ಕೂಡ ಇಸಿ ಪಡೆಯೋದು ತುಂಬ ಕಷ್ಟ ಆಗಿದೆ. ಇಲ್ಲೂ ಸಹ ಏನು ಚಾಮರಾಜಪೇಟೆಯಲ್ಲಿದ್ದೀನಿ, ಚಾಮರಾಜಪೇಟೆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲೂ ಕೂಡ ಇಸಿ ಪಡೆಯುವಂಥದ್ದು ತುಂಬ ಕಷ್ಟದ ಕೆಲಸ ಆಗಿದೆ. ಯಾಕಂದರೆ 12 ದಿನಗಳಿಂದಲೂ ಕೂಡ ಸರ್ವರ್ ಡೌನ್ ಆಗಿರುವಂಥದ್ದು, ಅದು ಇಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ಇರುವಂಥದ್ದು. ಇಸಿ ಪಡೆಯೋದಕ್ಕೆ ಅಂದರೆ ಇಲ್ಲೇನಂದರೆ ಆಗೊಂದು ಈಗೊಂದು ಇಸಿಗಳು ಅಕ್ಸೆಪ್ಟ್ ಆಗ್ತಿದ್ದಾವೆ, ಅಪ್ರೂವ್ ಆಗ್ತಿದ್ದಾವೆ, ಮತ್ತು ಅಪ್ಲೈ ಮಾಡೋದಕ್ಕೂ ಕೂಡ ಈಸಿ ಆಗ್ತಾ ಇರುವಂಥದ್ದು. ಸಿಸ್ಟಮ್ಗಳನ್ನು ಕೂಡ ಗಮನಿಸ್ಬೋದು. ಇಸಿ ಪಡೆಯುವಂಥದ್ದು ಅಂದರೆ ಬೆಳಗಿನಿಂದಲೂ ಕೂಡ ಕಳೆದ 12 ದಿನಗಳಿಂದಲೂ ಕೂಡ ಇಸಿ ಪಡೆಯೋದಕ್ಕೆ ಕಷ್ಟ ಆಗ್ತಾ ಇತ್ತು. ಆದರೆ ಇವತ್ತು ಈ ಕಾವೇರಿ ಆನ್ಲೈನ್ ಸರ್ವಿಸ್ ಏನಿದೆ ಇದರಲ್ಲಿ ವೆಬ್ಸೈಟಲ್ಲಿ ವರ್ಕ್ ಆಗ್ತಾ ಇದೆ, ಇದು ಸರ್ವರ್ ಕೂಡ ಸಿಗ್ತಾ ಇದೆ. ಅದರಿಂದಾಗಿ ಹಲವು ಇಸಿಗಳನ್ನು ನಾವು ಇಶ್ಯೂ ಮಾಡಿದ್ದೀವಿ, ಅಪ್ರೂವ್ ಮಾಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಇಲ್ಲಿನ ಅಧಿಕಾರಿಗಳು ಕೊಡ್ತಾ ಇರುವಂಥದ್ದು. ಒಟ್ಟಾರೆ ಅಂದರೆ 12 ದಿನಗಳಿಂದ ಇದ್ದಂಥ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅನ್ನೋ ಥರದ ಪರಿಸ್ಥಿತಿ ಇಲ್ಲಿ ಅಂದರೆ ಚಾಮರಾಜಪೇಟೆಯ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕಂಡು ಬರ್ತಾ ಇರುವಂಥದ್ದು. ಆದರೆ ಆ ಫಾಸ್ಟ್ ಏನಿದೆ ಅಂದರೆ ತುಂಬ ಬೇಗನೆ ಕ್ವಿಕ್ಕಾಗಿ ಕೆಲಸ ಏನಾಗಬೇಕು ಅದು ಆಗ್ತಾ ಇಲ್ಲ, ಇಸಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಸರಿಯಾಗಿ. ಅದು ಇನ್ನೂ ಕೂಡ ಸಂಪೂರ್ಣ ಏನು ಯಾವುದೇ ರೀತಿಯಂಥ ತೊಂದರೆ ಇಲ್ಲದೆ ತುಂಬ ಬೇಗನೆ ಇಸಿ ಸಿಕ್ಕಂಥ ಸಂದರ್ಭದಲ್ಲಿ ಏನೋ 10ನೇ ತಾರೀಕು ಡೆಡ್ಲೈನನ್ನು ಕೊಟ್ಟಿದ್ದಾರೆ ಈ ಖಾತವನ್ನು ಪಡೆಯೋದಕ್ಕೆ. ಅದಕ್ಕೆ ಸಮಸ್ಯೆ ಆಗೋದಿಲ್ಲ, ಇಲ್ಲ ಅಂತಂದರೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಅಂದರೆ ಈ ಸರ್ವರ್ ಡೌನ್ ಆಗ್ತಾ ಇರುವಂಥದ್ದು, ಸಮಸ್ಯೆ ಆಗ್ತಾ ಇರುವಂಥದ್ದನ್ನು ಕೂಡಲೇ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಕೆಲಸ ಮಾಡಬೇಕು. ಮಾಡಿದ ನಂತರ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ. ಕ್ಯಾಮರಾ ಪರ್ಸನ್ ರವಿ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸದ್ಯ ನಾನೀಗ ಯಶವಂತಪುರ ಸಬ್ ರಿಜಿಸ್ಟರ್ ಆಫೀಸಲ್ಲಿದ್ದೇನೆ. ಗಮನಿಸ್ತಾ ಇದ್ದೀರಿ, ಇಲ್ಲೂ ಕೂಡ ಅದರ ಪ್ರಾಬ್ಲಮ್ ಮುಂದುವರಿತಾ ಇದೆ. ಇಸಿ ಪ್ರಾಬ್ಲಮ್ನಿಂದಾಗಿ ಬಂದಂಥವರು ಕಾದರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ. ನಿತ್ಯ ಸಾಮಾನ್ಯವಾಗಿ ಇಲ್ಲಿ ಒಂದು 15-20 ಈ ರೀತಿಯಾಗಿ ಇಸಿಗಳ ಕ್ಲಿಯರೆನ್ಸನ್ನು ಮಾಡಲಾಗ್ತಾಯಿತ್ತು. ಬಟ್ ಆದರೆ ಕಳೆದ 12-13 ದಿನಗಳಿಂದ ಸರ್ವರ್ ಪ್ರಾಬ್ಲಮ್ ಆಗಿರುವಂಥ ಕಾರಣಕ್ಕಾಗಿ ಸದ್ಯ ಇಲ್ಲೂ ಕೂಡ ಒಂದು 150-200ರಷ್ಟು ಇಸಿ ಬ್ಯಾಲೆನ್ಸ್ ಇರುವಂಥ ಕಾರಣಕ್ಕಾಗಿ ಬಂದಂಥವ್ರು ದಿನ ಬರ್ತಾರೆ, ಕೇಳ್ಕೊಳ್ತಾರೆ, ಆಗ್ತಾಯಿದೆ ಸರ್ ಅಂತ ಕೇಳಿ ಆಗಲ್ಲ, ಸರ್ವರ್ ಇಲ್ಲ ಅನ್ನೋವಂಥದ್ದನ್ನು ಕೇಳಿ ವಾಪಸ್ ಹೋಗ್ತಾ ಇದ್ದಾರೆ. ಒಂದಷ್ಟು ಜನ ಕುಳಿತು ಕಾಯುವಂಥದ್ದು ಕೂಡ ಆಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದಾದ್ಯಂತ ಈ ಸಮಸ್ಯೆ ಇರುವಂಥ ಕಾರಣಕ್ಕಾಗಿ ಪರದಾಟ ಮುಂದುವರಿತಾ ಇದೆ. ಫೆಬ್ರವರಿ 10 ಒಳಗೆ ಎಲ್ಲ ಖಾತೆಗಳನ್ನು ಈ ಖಾತಾ ಮಾಡಿಸ್ಕೊಳ್ಬೇಕು ಅನ್ನುವಂತಹ ಸೂಚನೆ ಇದೆ. ಬಟ್ ಒಂದು ಕಡೆ ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಯಾವ ರೀತಿಯಲ್ಲಿ ಕೊಟ್ಟಿರುವಂಥ ಡೆಡ್ಲೈನ್ ಒಳಗಾಗಿ ಇವೆಲ್ಲವನ್ನು ಕೂಡ ನಾವು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಒಂದಷ್ಟು ಅನುಮಾನ, ಜೊತೆಗೆ ಜನಕ್ಕೆ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಈ ಮಧ್ಯೆ ಕಳೆದ 12-13 ದಿನ ಆದರೂ ಕೂಡ ಸರ್ಕಾರ ಈ ಸಂಬಂಧಪಟ್ಟಂತೆ ಸರ್ವರ್ ಸಮಸ್ಯೆಯನ್ನು ಬಗೆಹರಿಸ್ತಾ ಇರುವಂಥದ್ದು ನಿಜಕ್ಕೂ ಭಾಳ ದೊಡ್ಡ ಮಟ್ಟದ ಸಮಸ್ಯೆಗಳಾಗ್ತಾ ಇದೆ. ಸಾವಿರ ಸಂಖ್ಯೆಗಳಲ್ಲಿ ಇಸಿ ಬ್ಯಾಲೆನ್ಸ್ ಉಳ್ಕೊಳ್ತಾ ಇರುವಂಥ ಕಾರಣಕ್ಕಾಗಿ ಒಂದೇ ಬಾರಿಗೆ
ಸಿಬ್ಬಂದಿ ಮೇಲೂ ಕೂಡ ಅದು ಪ್ರೆಷರ್ ಜಾಸ್ತಿ ಆಗುತ್ತೆ. ಜೊತೆಗೆ ಮತ್ತೆ ಸರ್ವರ್ ಓಪನ್ ಆದರೂ ಕೂಡ ಅದ್ರ ಮೇಲೂ ಕೂಡ ಸಾಕಷ್ಟು ಪ್ರೆಷರ್ ಬೀಳುವಂಥ ಸಾಧ್ಯತೆ ಇದೆ. ಆದಷ್ಟು ಬೇಗ ಇದರ ಸರಿಪಡಿಸುವಂಥ ಕೆಲಸವನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಜನ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕುವಂಥ ಸಾಧ್ಯತೆಗಳಿದೆ. ಬಟ್ ಆದರೆ ಈ ಬಗ್ಗೆ ಯಾವುದೇ ರೀತಿಯಾದಂತಹ ವಿಚಾರಗಳನ್ನು ಮಾಡುವಂಥದ್ದು ಸರಿಪಡಿಸುವಂಥ ನಿಟ್ಟಿನಲ್ಲಿ ಆಗಿಲ್ಲ. ಯಾಕಂದರೆ 12 ದಿನ ಆದರೂ ಕೂಡ ಈ ಬಗ್ಗೆ ಗಮನ ಹರಿಸಿಲ್ಲ ಅಂತ ಹೇಳಿದ್ರೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವರು ಎಷ್ಟು ಮಟ್ಟಿಗೆ ಇಲಾಖೆ ಇದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋಂಥದ್ದು. ಕೂಡಲೇ ಇದನ್ನು ಸರಿಪಡಿಸುವಂಥ ವ್ಯವಸ್ಥೆಗಳಾಗಲಿಲ್ಲ ಅಂತ ಹೇಳಿದ್ರೆ ಜನರ ಕಾಯುವಿಕೆ ಜೊತೆಗೆ ಅವರ ಸಮಯ ವ್ಯರ್ಥದ ಜೊತೆಗೆ ಸಂಕಷ್ಟಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸುತ್ತಾ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ರಘುಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ರಾಜ್ಯ ಸರ್ಕಾರ ಆಸ್ತಿಗಳಿಗೆ ಈ ಖಾತಾ ಮಾಡಿಸೋದಕ್ಕೆ ಹೇಳಿದೆ. ಈ ಖಾತಾ ಮಾಡಿಸೋಕೆ ಬರೋದಕ್ಕಿಂತ ಮುಂಚೆ ಸಿ ಇರಲೇಬೇಕು. ಸಿ ಮಾಡಿಸೋಕೆ ಬರೋರಿಗೆ ಒಂದು ಬಿಗ್ ಶಾಕ್ ಆದಿದೆ. ಅದ್ರ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡ್ತಿದ್ದೆ. ನೀವು ದೃಶ್ಯಗಳಲ್ಲಿ ನೋಡ್ಬೋದು, ನಾನು ಶಾಂತಿನಗರದ ಉಪ ನೋಂದಣಾಧಿಕಾರಿ ಕಚೇರಿ ಸಬ್ ರಿಜಿಸ್ಟ್ರ್ ಆಫೀಸಿಗೆ ಬಂದಿದ್ದೀನಿ. ಇಲ್ಲೂ ಸಹ ಸರ್ವರ್ ಪ್ರಾಬ್ಲಮ್, ಅಂದರೆ ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯೂ ಸರ್ವರ್ ಪ್ರಾಬ್ಲಮ್ ಆಗಿದೆ. ಸರ್ವರ್ ಪ್ರಾಬ್ಲಮಿಂದ ಕಳೆದ 10-12 ದಿವಸದಿಂದ, ಅಂದರೆ ಜನವರಿ 14ನೇ ತಾರೀಕಿಂದನೂ ಸಿಗೆ ಅಪ್ಲೈ ಮಾಡಬೇಕಾದ್ರೆ ಸಿ ಅಪ್ಲೈ ಮಾಡೋಕ್ಕಾಗ್ತಿಲ್ಲ. ಕಾವೇರಿ ತಂತ್ರಾಂಶದಲ್ಲಿ ಸಿಗೆ ಅಪ್ಲೈ ಮಾಡ್ಕೋಬೇಕು, ಕ್ಲಿಯರೆನ್ಸ್ ಮಾಡ್ಕೋಬೇಕು. ಸಿನ ಅಪ್ಲೈ ಮಾಡೋಕ್ಕೆ ಬಂದವರಿಗೆ ಆಗ್ತಿಲ್ಲ, ಕ್ಲಿಯರೆನ್ಸ್ ಸಿಗ್ತಿಲ್ಲ. ಈ ಬಗ್ಗೆ ಸಾಕಷ್ಟು ಜನ ಸಾರ್ವಜನಿಕರು ಬಂದು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದರೆ ನೋಡ್ತಿದ್ದಾರೆ, ಇಲ್ಲಿ ಋಣಭಾರ ಪ್ರಮಾಣ ಪತ್ರ ಅಂತ ಏನೋ ಇದಿದೆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ. ಇಲ್ಲಿ ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಒಳಭಾಗದಲ್ಲೂ ನಿಮಗೆ ದೃಶ್ಯದಲ್ಲಿ ತೋರಿಸ್ತೀನಿ. ನೋಡ್ತಿದ್ದೀರಾ, ಕೆಲವರು ಬಂದು ಸಿನ ವಿಚಾರಿಸ್ತಿದ್ದಾರೆ. ಅಧಿಕಾರಿಗಳು ಸರ್ವರ್ ಬ್ಯುಸಿ ಇದೆ ಅಂತ ಮಾಹಿತಿನ ಕೊಡ್ತಿದ್ದಾರೆ. ಸರ್, ಸಿ ಮಾಡ್ಸೋಕೆ ಬಂದಿರೋದಾ ಸರ್, ಕ್ಲಿಯರೆನ್ಸ್ ಕೇಳೋಕ್ಕೆ? ಸಿ ಮಾಡ್ಸೋಕೆ ಬಂದಿದ್ದೇವೆ. ಆಲ್ಮೋಸ್ಟ್ 10 ಡೇಸಿಂದ ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಸಿ ಸರ್ವರ್ ಇಲ್ಲ ಅಂತಿದ್ದಾರೆ. ಜನ ಏನು ಹೇಳ್ತಿದ್ದಾರೆ? ನಿಮ್ಮ ಮೇಲೆ ಏನಾದ್ರು ಆಕ್ರೋಶ ವ್ಯಕ್ತಪಡಿಸ್ತಾರ? ನಾವು ಈ ಖಾತಾ ಮಾಡಿಸ್ಬೇಕು, ಸಿ ಸಿಗಿಲ್ಲ ಇದ್ದಾರೆ. ಬಟ್ ಇವಾಗ ನಮ್ಗೇನು ಗೊತ್ತಾ, ಸರ್ವರ್ ನಾವು ಮೇಂಟೈನ್ ಮಾಡೋದಿಲ್ವಲ್ಲ, ಮೇಂಟೈನ್ ಮಾಡೋರು ರೆಸ್ಪಾನ್ಸಿಬಲ್ ಇರ್ತಾರೆ. ಅಂದರೆ ಸಿ ಮಾಡಿಸೋಕೆ ಬರ್ತಿರೋದು ಪ್ರಮುಖವಾಗಿ ಸಿ ಬೇಕಾಗಿರೋದು ಎಲ್ಲೆಲ್ಲಿ ಅಂದರೆ, ಈಗೇನು ಈ ಖಾತಾ ಮಾಡಿಸ್ಬೇಕು, ಈ ಖಾತಾಗೆ ಸಿ ಬೇಕೇ ಬೇಕಾಗತ್ತೆ. ಈ ಖಾತಾ ಮಾಡಿಸೋದಕ್ಕೂ ಆಗ್ತಿಲ್ಲ. ಫೆಬ್ರವರಿ 10ನೇ ತಾರೀಕು ಅದು ಡೆಡ್ಲೈನ್ ಕೊಟ್ಟಿದ್ದಾರೆ. ಜೊತೆಗೆ ಯಾರೇ ಆಸ್ತಿ ಮಾರಾಟ ಮಾಡಬೇಕು ಅಥವಾ ಲೀಗಲ್ ಒಪಿನಿಯನ್ ತೊಗೋಬೇಕಾದ್ರೆ ಸಿ ಬೇಕು. 2004ರ ನಂತರದಲ್ಲಿ ಏನು ರಿಜಿಸ್ಟರ್ ಆಗಿರುತ್ತೆ ಆ ಜಾಗಗಳಾಗಿರ್ಬೋದು, ಆಸ್ತಿ ಆಗಿರ್ಬೋದು, ಅದಕ್ಕೆಲ್ಲ ಡಿಜಿಟಲ್ ಸಿ ಮಾಡಿಸ್ಕೋಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಮ್ಯಾನ್ಯುವಲಿ ಇರುತ್ತೆ. ಆದರೆ ಸಿ ಅಪ್ಡೇಟ್ ಮಾಡದೇ ಇರೋ ಕಾರಣಕ್ಕೆ ಈಗ ಈ ಖಾತಾ ಮಾಡಿಸೋದಕ್ಕೂ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.